ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರಿಯಲ್ಲಿ ಕೋಲ್ಕತ್ತಾದಲ್ಲಿ ನಡೆಯುತ್ತಿರುವಂತಹ ಹಂಗಾಮವನ್ನ ನೋಡೋಣ. ಕೇಂದ್ರ ಸರ್ಕಾರ ಹಾಗೆಯೇ ಪಶ್ಚಿಮ ಬಂಗಾಳ ನಡುವೆ ಸಂವಿಧಾನ ಬಿಕ್ಕಟ್ಟು ಏರ್ಪಡುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಯಾಕಂದ್ರೆ ಶಾರದಾ ಚಿಟ್ ಫಂಡ್ ಹಾಗೂ ರೋಸ್ ವ್ಯಾಲಿ ಕೇಸ್ನಲ್ಲಿ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ಅವರನ್ನ ಬಂಧಿಸಲು ಸಿಬಿಐ ಪೊಲೀಸರು ಕಮಿಷನರ್ ನಿವಾಸಕ್ಕೆ ಆಗಮಿಸಿದ್ರು. ಈ ವೇಳೆ ಹೈ ಡ್ರಾಮಾನೇ ನಡೆದಿದ್ದು ಸಿಬಿಐ ಅಧಿಕಾರಿಗಳನ್ನೇ ಕೋಲ್ಕತ್ತಾ ಪೊಲೀಸರು ಅರೆಸ್ಟ್ ಮಾಡಿ ಒತ್ತಾಯ ಪೂರ್ವಕವಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇದೇ ವೇಳೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ಕೋಲ್ಕತ್ತಾ ಮೇಯರ್ ಫಿರ್ಹದ್ ಹಕೀಂ ಕೂಡ ಪೊಲೀಸ್ ಕಮಿಷನರ್ ನಿವಾಸಕ್ಕೆ ದೌಡಾಯಿಸಿದ್ರು. ಇನ್ನು ಟಿಎಂಸಿ ರಾಜ್ಯಸಭಾ ಸದಸ್ಯ ಡೆರೆಕ್ ಒಬ್ರಿಯಾನ್ ನಾಳೆ ನಾವು ಸಂಸತ್ನಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತೀವಿ, ಮೋದಿ ಸರ್ಕಾರ ಸಂವಿಧಾನ ದಂಗೆ ನಡೆಸ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೋದಿ ಹಾಗೂ ಅಮಿತ್ ಶಾ ಪ್ರಜಾಪ್ರಭುತ್ವಕ್ಕೆ ಭೀತಿಯನ್ನ ಒಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಮಾತನಾಡಿ ಮೋದಿ ಅಮಿತ್ ಶಾ ಸಂಚು ಅಂತ ಟೀಕಿಸಿದ್ದಾರೆ. ಈ ನಡುವೆ ಸಿಬಿಐ ಜಾಯಿಂಟ್ ಡೈರೆಕ್ಟರ್ ಪಂಕಜ್ ಶ್ರೀವಾತ್ಸವ್ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನನ್ನನ್ನ ಗೃಹ ಬಂಧನದಲ್ಲಿ ಇರಿಸಿದ್ದು ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ಇವತ್ತು ಸಿಬಿಐ ಅಧಿಕಾರಿಗಳು ಬಂದಿದ್ರು. ಕೋಲ್ಕತ್ತಾದಲ್ಲಿ ಪೊಲೀಸ್ ಕಮಿಷನರ್ ಅವರ ಮನೆ ಮೇಲೆ ರೇಡ್ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ರು. ಆ ಟೈಮ್ ನಲ್ಲಿ ಹಂಗಾಮ ನಡೆದಿರೋದು. ಯಾಕಂದ್ರೆ ಕೋಲ್ಕತ್ತಾ ಸರ್ಕಾರ ಇಲ್ಲಿ ರಿವರ್ಸ್ ಆಪರೇಷನ್ ಅನ್ನ ಮಾಡಿದೆ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಮನೆಗೆ ಸಿಬಿಐ ಅಧಿಕಾರಿಗಳು ಬಂದಾಗ ಸಿಬಿಐ ಅಧಿಕಾರಿಗಳನ್ನೇ ಅರೆಸ್ಟ್ ಮಾಡಿಸಿದೆ ಸರ್ಕಾರ. ಅಷ್ಟೇ ಅಲ್ಲದೆ ಇದರಲ್ಲಿ ಕಂಪ್ಲೀಟ್ ಆಗಿ ಸಿಬಿಐ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರಧಾನಿ ಮೋದಿ ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅನ್ನುವಂತ ಆರೋಪವನ್ನ ಈಗ ಮಮತಾ ಬ್ಯಾನರ್ಜಿ ಅವರು ಮಾಡ್ತಾ ಇರೋದು. ಈಗ ನೇರವಾಗಿ ಅವರು ಪೊಲೀಸ್ ಕಮಿಷನರ್ ನಿವಾಸಕ್ಕೆ ಬಂದಿದ್ದಾರೆ. ಎದುರುಗಡೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಸಿಬಿಐ ಅಧಿಕಾರಿಗಳನ್ನ ಇಲ್ಲಿ ಪೊಲೀಸರೇ ಅರೆಸ್ಟ್ ಮಾಡಿರೋದ್ರಿಂದ ಕಾನೂನಾತ್ಮಕವಾಗಿ ಈ ಪಾಸಿಬಿಲಿಟೀಸ್ ಎಷ್ಟಿದೆ? ಪೊಲೀಸರು ಹಾಗಾದ್ರೆ ಸಿಬಿಐ ಅಧಿಕಾರಿಗಳನ್ನ ಬಂಧಿಸುವಂತ ಪವರ್ ಅವರಿಗೆ ಇರುತ್ತಾ ಅನ್ನೋ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಅಷ್ಟೇ ಅಲ್ಲ, ಕಮಿಷನರ್ ಮನೆ ಎದುರುಗಡೆ ಈಗ ಹೈ ಡ್ರಾಮಾ ಕೂಡ ನಡೀತಾ ಇದೆ. ಇನ್ನು ಪೊಲೀಸ್ ಕಮಿಷನರ್ ಮನೆ ಮುಂಭಾಗದಲ್ಲಿ ಧರಣಿ ನಡೀತಾ ಇದೆ. ಅಲ್ಲಿ ಖುದ್ದು ಸಿಎಂ ಮಮತಾ ಬ್ಯಾನರ್ಜಿ ಅವರು ಕೂಡ ಬಂದಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸಂವಿಧಾನ ಬಿಕ್ಕಟ್ಟು ಏರ್ಪಡುವಂತ ಎಲ್ಲಾ ಲಕ್ಷಣಗಳು ಕೋಲ್ಕತ್ತಾದಲ್ಲಿ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೇನೆ ಪಶ್ಚಿಮ ಬಂಗಾಳ ಸರ್ಕಾರದ ನಡುವೆ. ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಸಿಬಿಐ ಅಧಿಕಾರಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಬಹುದಾ ಸರ್? ಆ ಪವರ್ ಇರುತ್ತಾ? ಅಲ್ಲ, ಈಗ ಸಿಬಿಐ ಅಧಿಕಾರಿಗಳು ಅಲ್ಲಿ ಯಾಕೆ ಬಂದಿದ್ರು, ಯಾವ ಹಿನ್ನೆಲೆಯಲ್ಲಿ ಬಂದಿದ್ರು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈಗ ಸಿಬಿಐ ಅಂತಕ್ಕಂಥದ್ದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆಕ್ಟ್ ಕೆಳಗಡೆ ಇರತಕ್ಕಂತ ಒಂದು ಅಂಗಸಂಸ್ಥೆ. ಅದ್ರ ಕೆಳಗಡೆ ಕೆಲವು ಕೇಂದ್ರ ಸರ್ಕಾರ ಅದನ್ನ ಉಪಯೋಗಿಸ್ಕೋಬಹುದು. ಅಂದ್ರೆ ಕೆಲವು ಲೆಜಿಸ್ಲೇಷನ್ಸ್ ಇದಾವೆ. PMLA ಆಕ್ಟ್ ಇರ್ಬೋದು, ಹಲವಾರು ಕೆಲವು ಲೆಜಿಸ್ಲೇಷನ್ಸ್ ಇದಾವೆ. ಆ ಲೆಜಿಸ್ಲೇಷನ್ಗಳ ಸಂಬಂಧದಲ್ಲಿ ಅಥವಾ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಈ ತರ ಕೆಲವು ಲೆಜಿಸ್ಲೇಷನ್ಸ್ ಕೆಳಗಡೆ ಆರೋಪಗಳನ್ನ ಮಾಡಿದಾಗ ಸಿಬಿಐನವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಥವಾ ಅವ್ರಿಗೇನಾದ್ರು ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತಕ್ಕಂತ ಒಂದು ಅನಿವಾರ್ಯತೆ ಕಂಡು ಬಂದ್ರೆ ಅವ್ರನ್ನ ಯಾರನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಂದಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂತ ಪವರ್ಸ್ ಅವ್ರಿಗಿರುತ್ತೆ. ಬಟ್ ಅವ್ರು ಯಾವ ಹಿನ್ನೆಲೆಯಲ್ಲಿ ಬಂದಿದ್ರು ಅಂತಕ್ಕಂಥದ್ದು ಮುಖ್ಯ. ಪೊಲೀಸ್ ಕಮಿಷನರ್ನೇ ಅರೆಸ್ಟ್ ಮಾಡಕ್ಕೆ ಸಿಬಿಐ ಅಧಿಕಾರಿಗಳು ಬಂದಾಗ ಪೊಲೀಸರೇ ಸಿಬಿಐ ಅಧಿಕಾರಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹೌದು. ಈಗ ಪೊಲೀಸರು ಅಲ್ಲಿ ಏನ್ ನಡೀತು, ಈಗ ಅಲ್ಲಿನ ರಾಜ್ಯ ಸರ್ಕಾರ ಅವ್ರನ್ನ ಸಮರ್ಥಿಸ್ಕೊತಾ ಇದೆ ಅಂತ ತಾವೇ ಹೇಳ್ತಾ ಇದ್ದೀರಿ. ಮಾಧ್ಯಮಗಳ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಅವ್ರನ್ನ ಅಲ್ಲಿ ಸಮರ್ಥಿಸ್ಕೊತಾ ಇದೆ ಅಂದ್ರೆ ಈಗ ಅವರು ಸಿಬಿಐ ನಲ್ಲಿ ಹುಡುಕ್ತಾ ಇದ್ದಾರೆ. ಸಿಬಿಐ ಅಫ್ಕೋರ್ಸ್ ಹಲವಾರು ಸಲ ಕೇಂದ್ರ ಸರ್ಕಾರ ಸಿಬಿಐ ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂತ ಉದಾಹರಣೆಗಳು ಇದಾವೆ, ಇಲ್ಲ ಅಂತೇನಿಲ್ಲ. ಆದ್ರೆ ಯಾಕೆ ಈ ಒಂದು ಮಟ್ಟಕ್ಕೆ ಈ ಒಂದು ಪ್ರಕರಣ ಹೋಗ್ತಾ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಸೋಜಿಗವಾದಂತ ಸಂಗತಿ. ಅರೆಸ್ಟ್ ಮಾಡ್ತಕ್ಕಂತ ಪವರ್ಸ್ ಏನಿದೆ ಸ್ಟೇಟ್ ಪೊಲೀಸ್ಗೆ, ಕಲ್ಕತ್ತಾದ ರಾಜ್ಯ ಪೊಲೀಸರಿಗೆ ಇನ್ನೊಬ್ಬ ಅಧಿಕಾರಿಯನ್ನ ಅರೆಸ್ಟ್ ಮಾಡ್ತಕ್ಕಂತ ಪವರ್ಸ್ ಏನಿದೆ ಆ ಪವರ್ಸ್ ಬಹಳ ಕಡಿಮೆ ಇರುತ್ತೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಅಧಿಕಾರಿಗಳೇ ಆದ್ರೂ ಸಹ ಅವರ ಒಂದು ಮಿತಿಯನ್ನ ಮೀರಿ ನಡ್ಕೊಂಡಾಗ ಅಥವಾ ಏನಾದ್ರೂ ಅಲ್ಲಿ ಸಿಬಿಐ ಅಧಿಕಾರಿಗಳೇನಾದ್ರೂ ದೌರ್ಜನ್ಯ ಎಸಗಿದ್ರು
ಅಥವಾ ಅವ್ರೇನಾದ್ರೂ ಕಾನೂನನ್ನ ಮೀರಿ ನಡ್ಕೊಂಡ್ರು ಅಂತಕ್ಕಂಥದ್ದೇನಾದ್ರೂ ಸಂದರ್ಭಗಳಿದ್ದಾಗ ಅವರು ಸಹ ರಾಜ್ಯ ಸರ್ಕಾರ ಕಾನೂನಿನ ಚರ್ಯೆಯನ್ನು ತಗೋಬಾರದು ಅಂತೇನಿಲ್ಲ. ಆದ್ರೆ ಇಲ್ಲಿ ಯಾರು ಏನ್ ಮಾಡಿದ್ರು ಅಂತಕ್ಕಂಥದ್ದು ಈ ಫ್ಯಾಕ್ಚುಯಲ್ ಡೀಟೇಲ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ರಾಜ್ಯ ಸರ್ಕಾರ ಸಮರ್ಥಿಸ್ಕೋತಾ ಇರೋದ್ರಿಂದ ಸಿಪಿಐ ರಾಜ್ಯ ಸರ್ಕಾರ ಸಮರ್ಥಿಸ್ಕೋತಾ ಇರೋದ್ರಿಂದ ಇದು ಅಫ್ಕೋರ್ಸ್ ಒಂಥರ ಈ ಸೆಕೆಂಡ್ ಲೆವೆಲ್ ಕಾಂಟ್ರವರ್ಸಿ ಅಂತ ಹೇಳ್ಬೋದು. ಜನರಲಿ ಈ IPS ಆಫೀಸರ್ಸ್ ಅವ್ರ ವಿರುದ್ಧ ಏನಾದ್ರು ಈಗ ಲಂಚದ ಆರೋಪಗಳು ಅಥವಾ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ಕೇಂದ್ರ ಸರ್ಕಾರಕ್ಕೆ PC ಆಕ್ಟ್ ಕೆಳಗಡೆ ಕೇಸ್ಗಳು ರಿಜಿಸ್ಟರ್ ಮಾಡ್ಕೊಂಡು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಓಕೆ ಸರ್, ಹಂಗಾದ್ರೆ ಒಂದ್ ರೀತಿ ಸಂವಿಧಾನ ಬಿಕ್ಕಟ್ಟಿಲ್ಲಿ ಎದುರಾಗುವಂತ ಎಲ್ಲ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಸುಂದರ್ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ. ಈಗ ಹಿರಿಯ ವಕೀಲರು ಹೇಳಿದ ಪ್ರಕಾರ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ಅರೆಸ್ಟ್ ಅನ್ನ ಮಾಡಬಹುದು ಅಂತ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಪೊಲೀಸ್ ಕಮಿಷನರ್ ಮನೆ ಎದುರುಗಡೆನೆ ಸಿಎಂ ಮಮತಾ ಬ್ಯಾನರ್ಜಿ ಅವರು ಬಂದಿದ್ದಾರೆ. ಮೇಯರ್ ಅವರು ಕೂಡ ಅಲ್ಲಿ ಇದ್ದಾರೆ. ಮೇಯರ್ ಫಿರ್ಹದ್ ಹಕೀಂ ಕೂಡ ಈಗ ಆಲ್ರೆಡಿ ಪೊಲೀಸ್ ಕಮಿಷನರ್ ನಿವಾಸದ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಕಂಪ್ಲೀಟ್ ಆಗಿ ಮೋದಿ ಹಾಗೇನೆ ಅಮಿತ್ ಶಾ ಕೈವಾಡ ಇದರಲ್ಲಿ ಇದೆ. ಸಿಬಿಐ ಅನ್ನ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಬೇಕು ಅಂತಲೇ ಈ ದಾಳಿಯನ್ನ ಮಾಡಿಸಿದ್ದಾರೆ. ಅರೆಸ್ಟ್ ಮಾಡಿಸೋಕೆ ಇಲ್ಲಿ ಕಳಿಸಿದ್ರು ಸಿಬಿಐ ಅಧಿಕಾರಿಗಳನ್ನ, ಪೊಲೀಸ್ ಕಮಿಷನರ್ ಅನ್ನ ಅರೆಸ್ಟ್ ಮಾಡಿಸೋದಕ್ಕೆ ಅಂತ ಆರೋಪವನ್ನ ಮಾಡಿ ಈಗ ಧರಣಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹಂಗಾಮ ಕ್ರಿಯೇಟ್ ಆಗೋದಕ್ಕೆ ಅಲ್ಲಿ ಕಾರಣ ಆಗಿದ್ದು ದೇಶಾದ್ಯಂತ ಸೌಂಡ್ ಮಾಡಿದಂತ, ಭಾರಿ ಚರ್ಚೆ ಮಾಡಿದಂತ ಶಾರದಾ ಚಿಟ್ ಫಂಡ್ ಹಗರಣ ಜೊತೆಗೆ ರೋಸ್ ವ್ಯಾಲಿ ಕೇಸ್ನಲ್ಲಿ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಪಾತ್ರ ಇದೆ ಅಂತ ಹೇಳಿ ಅವರನ್ನ ಬಂಧಿಸೋಕೆ, ರಾಜೀವ್ ಕುಮಾರ್ ಅವರನ್ನ ಬಂಧಿಸೋಕೆ ಸಿಬಿಐ ಅಧಿಕಾರಿಗಳು ಬರ್ತಾರೆ. ಸಿಬಿಐ ಅಧಿಕಾರಿಗಳು ಬಂದಾಗ ಅಲ್ಲಿ ರಿವರ್ಸ್ ಆಪರೇಷನ್ ಅನ್ನ ಕೋಲ್ಕತ್ತಾ ಪೊಲೀಸರೇ ಮಾಡ್ಬಿಡ್ತಾರೆ. ಸಿಬಿಐ ಅಧಿಕಾರಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ವಾದ ಪ್ರತಿವಾದಗಳು ನಡೆದು ಈಗ ಧರಣಿಯನ್ನ ಮಾಡ್ತಾ ಇದ್ದಾರೆ ಸಿಎಂ ಮಮತಾ ಬ್ಯಾನರ್ಜಿ. দাদা ছাড়বেন প্লিজ, তারপরে চলে গেছে লাইভে আছে।